ಬಿಳಿ ಮುಟ್ಟು ಅಥವಾ ಲಿಕೋರಿಯಾ ನೆಗ್ಲೆಕ್ಟ್ ಮಾಡೋ ಕಂಡೀಷನಿಂದ ಹಿಡಿದು ಕ್ಯಾನ್ಸರ್ವರೆಗೆ ಒಂದು ಗುಣಲಕ್ಷಣ. ಇದು ಯಾವಾಗ ನೆಗ್ಲೆಕ್ಟ್ ಮಾಡಬೇಕು ಅಂತ ಅಂದರೆ, ಯೂಶ್ವಲ್ ಆಗಿ ಪೀರಿಯಡ್ಸ್ ಆಗೋಕ್ಕಿಂತ ಮುಂಚೆ ವೈಟ್ ಡಿಸ್ಚಾರ್ಜ್ ಆಗುತ್ತೆ, ಇದು ನಾರ್ಮಲ್. ಮತ್ತು ಯಾವುದೇ ಒಂದು ಹೆಣ್ಮಗು ಫಸ್ಟ್ ಪೀರಿಯಡ್ಸ್ ಆಗೋಕ್ಕಿಂತ ಮುಂಚೆ ವೈಟ್ ಡಿಸ್ಚಾರ್ಜ್ ಆಗುತ್ತೆ, ಇದು ಸಹ ನಾರ್ಮಲ್. ಪ್ರೆಗ್ನೆನ್ಸಿಯಲ್ಲಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಲೆವೆಲ್ಸ್ ಜಾಸ್ತಿ ಇರೋದ್ರಿಂದ ಕ್ಲಿಯರ್ ವೈಟ್ ಡಿಸ್ಚಾರ್ಜ್ ಇರುತ್ತೆ, ಸೊ ಇದು ಸಹ ನಾರ್ಮಲ್. ಮತ್ತು ಕೆಲವೊಂದು ಇನ್ಫೆಕ್ಷನ್ಗಳಲ್ಲಿ ಬ್ಯಾಕ್ಟೀರಿಯಲ್ ಈಸ್ಟ್ ಇನ್ಫೆಕ್ಷನ್ ಎಲ್ಲ ಆಯಿತು ಅಂತ ಅಂದರೆ ಯೂಶ್ವಲಿ ವೈಟಿಂದ ಎಲ್ಲೋ ಡಿಸ್ಚಾರ್ಜ್ ಇರುತ್ತೆ, ಕೆಟ್ಟ ವಾಸನೆ ಬರ್ತಿರುತ್ತೆ, ಕಡ್ತಾ ಇರುತ್ತೆ. ಇಂಥ ಟೈಮಲ್ಲಿ ನೀವು ಡಾಕ್ಟ್ರ್ ಹತ್ರ ನೀವು ತೋರಿಸ್ಕೊಳ್ಳೋದು ಒಳ್ಳೆಯದು. ಮತ್ತು ಕೆಲವೊಂದು ಕಂಡೀಷನ್ಗಳಲ್ಲಿ ಓವರಿಯನ್ ಕ್ಯಾನ್ಸರಲ್ಲೂ ಸಹ ಕ್ಲಿಯರ್ ವೈಟಿಶ್ ಡಿಸ್ಚಾರ್ಜ್, ಬ್ರೌನಿಶ್ ಡಿಸ್ಚಾರ್ಜ್ ಇರುತ್ತೆ. ಯಾವುದೇ ಒಂದು ವೈಟ್ ಡಿಸ್ಚಾರ್ಜ್ ಅಥವಾ ಬಿಳಿ ಮುಟ್ಟು ಪ್ರತಿದಿನ ಅರ್ಧ ಚಮಚಕ್ಕಿಂತ 1 ಚಮಚ ಡಿಸ್ಚಾರ್ಜ್ ಇತ್ತು ಅಂತ ಅಂದರೆ ಇದು ನಾರ್ಮಲ್. ಅದಕ್ಕೂ ನೀರು ಜಾಸ್ತಿ ಆಗ್ತಾ ಇದೆ, ಕಂಟಿನ್ಯೂಸ್ ಆಗಿ